ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೇರಿ ಅರನ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಚಾನಲ್ ವಾಚ್ ಮಾಡ್ತಾ ಇರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ, ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಕೊನೆಯವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿ ನೋಡಿದ್ರೆ ಯಾವುದೇ ಕಾರಣಕ್ಕೂ ವಿಡಿಯೋ ಅರ್ಥ ಆಗಲ್ಲ. ಕಂಪ್ಲೀಟ್ ಈ ವಿಡಿಯೋದಲ್ಲಿ ಎಲ್ಲಿ ಆಕ್ಸಿಡೆಂಟ್ ಹೇಗಾಗುತ್ತೆ, ಈ ಆಕ್ಸಿಡೆಂಟ್ ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಎಸ್ಪೆಷಲಿ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಗೋಸ್ಕರ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಗೊತ್ತಿರೋ ವಿಚಾರ ಎಲ್ಲರಿಗೂ, ಬೆಂಗಳೂರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರ ಎವ್ರಿ ಡೇ, ಪ್ರತಿನಿತ್ಯ ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಯಿತು, ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಯಿತು. ಎಲ್ಲಿ ನೋಡಿದ್ರು ಇದೇ ವಿಡಿಯೋ ಬರ್ತಾ ಇದೆ. ಅಲ್ಲಿ ಆಕ್ಸಿಡೆಂಟ್ ಆಯಿತು, ಕೈ ಮುರಿದೋಯ್ತು, ಕಾಲು ಮುರಿದೋಯ್ತು. ಇದು ಎಷ್ಟು ಮಟ್ಟಿಗೆ ನಿಜನ ಸುಳ್ಳು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಎವ್ರಿ ಡೇ ಇದೇ ಥರ ವಿಡಿಯೋಗಳು ಬರ್ತಾನೆ ಇದಾವೆ. ಅವು ಕೆಲವೊಂದು ಪರ್ಸನಲ್ ವೆಹಿಕಲ್ಸ್ ಆಗಿದ್ರು ಸರಿ, ಅದನ್ನ ಬೈಕ್ ಟ್ಯಾಕ್ಸಿಗೆ ಜೋಡಿಸಿ ಹೇಳ್ತಾ ಇದ್ದಾರೆ. ಸರಿ, ಓಕೆ, ಈ ಆಕ್ಸಿಡೆಂಟ್ಗಳು ಏನಕ್ಕಾಗುತ್ತೆ, ಈ ಆಕ್ಸಿಡೆಂಟ್ ಆಗದಂಗೆ ಯಾವ ಥರ ಕ್ರಮ ಕೈಗೊಳ್ಳಬೇಕು ರೈಡರ್ಸು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಇದೇ ತರ ಫಾಲೋ ಮಾಡಿ ನೀವು ಡ್ರೈವಿಂಗ್ ಅಲ್ಲಿ ಪಕ್ಕ ಆಕ್ಸಿಡೆಂಟ್ ಆಲ್ಮೋಸ್ಟ್ 100ಕ್ಕೆ ಒಂದು 90% ಕಂಟ್ರೋಲ್ ಮಾಡಬಾರ್ದು. ಇನ್ನು 10% ಅದು ಏನು ಮಾಡೋಕ್ಕಾಗಲ್ಲ, ಬೈ ಮಿಸ್ಟೇಕ್ ಆದ್ರಾಗ ಅದು ಯಾರು ತಪ್ಸಕ್ಕಾಗಲ್ಲ. ಬಟ್ ನಮ್ಮ ಕೈಲಿ ಒಂದು 90% ಆದ್ರೂ ಆಕ್ಸಿಡೆಂಟ್ ಆಗದ ಕಂಟ್ರೋಲ್ ಮಾಡ್ಬೋದು. ಬನ್ನಿ ಅದೇನೇನಂತ ಹೇಳ್ತೀನಿ. ಇವಾಗ ಒಂದು ಕಸ್ಟಮರ್ ಒಂದು ರೈಡ್ ಬುಕ್ ಮಾಡ್ತಾರೆ, ಸಡನ್ ಅಂತ ಅವರಿಗೆ ರೈಡರ್ ಯಾರು ಸಿಕ್ಕಲ್ಲ. ಸುಮಾರು 5ರಿಂದ 10 ನಿಮಿಷ ವೆಯ್ಟ್ ಮಾಡಿರ್ತಾರೆ. ಅವ್ರಿಗೆ ಎಲ್ಲೋ ಒಂದು ಆಫೀಸ್ಗೆ ಹೋಗೋಕ್ಕೆ ಟೈಮ್ ಆಗಿರುತ್ತೆ, ಇಲ್ಲ ಒಂದು ಬಸ್ ಸ್ಟಾಪಿಗೆ ಹೋಗಬೇಕು, ಬಸ್ ಮಿಸ್ ಆಗೋಂಥ ಸಿಚುವೇಶನ್ನು, ಇಲ್ಲ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು, ಆ ಟ್ರೈನ್ ಟೈಮಿಂಗ್ಸ್ ಬಂದ್ಬಿಟ್ಟಿರುತ್ತೆ. ಇಂಥ ಟೈಮಲ್ಲಿ ಯಾರೋ ಒಬ್ಬ ರೈಡರ್ ಅಸೈನ್ ಆಗ್ತಾನೆ, ಬರ್ತಾನೆ ಪಿಕಪ್ಗೆ ಬಂದ ತಕ್ಷಣ ರೈಡರ್ಗೆ ಫುಲ್ ಪ್ರೆಷರ್ ಆಗಿಬಿಡ್ತಾರೆ. ಸರ್, ಇನ್ನು 10 ನಿಮಿಷ ಇರೋದು ಸರ್, ಬಸ್ ಮಿಸ್ ಆಗ್ಬಿಡುತ್ತೆ, ಇನ್ನು 10 ನಿಮಿಷ ಇರೋದು, ಆಫೀಸ್ ಟೈಮು ಓಪನ್ ಆಗಿಬಿಡುತ್ತೆ, ಸ್ವಲ್ಪ ಫಾಸ್ಟಾಗಿ ಹೋಗಿ ಸರ್ ಅಂತ ಆ ಡ್ರೈವರ್ಗೆ ಪ್ರೆಷರ್ ಹಾಕೋದು ಜಾಸ್ತಿ ಆಗಿಬಿಡುತ್ತೆ. ಇಂಥ ಟೈಮಲ್ಲಿ ಏನಾಗುತ್ತೆ, ಆ ರೈಡರ್ಗೆ ಏನು ಮಾಡೋಕ್ಕಾಗಲ್ಲ, ಇಲ್ಲ ಹೋಗಲ್ಲ ಅನ್ನೋಕ್ಕೂ ಆಗಲ್ಲ, ಇಲ್ಲ ಬಿಡೋಕ್ಕೂ ಆಗಲ್ಲ. ಯಾಕೆಂದರೆ ಕಸ್ಟಮರ್ ಹೇಳ್ದಂಗೆ ಓಡಿಸ್ಲೇಬೇಕಾಗುತ್ತೆ, ತುಂಬ ಎಮರ್ಜೆನ್ಸಿ ಅರ್ಜೆಂಟ್ ಅಂತ ಬೇರೆ ಹೇಳ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಏನಾಗುತ್ತೆ, ಇವ್ರು ಸ್ವಲ್ಪ ರ್ಯಾಶ್ ಡ್ರೈವ್ ಮಾಡ್ಕೊಂಡು ಹೋಗೋದು. ಆವಾಗ ಟೈಮಲ್ಲಿ ಏನಾಗುತ್ತೆ, ಬೇರೆ ಯಾವ್ದಾರು ಗಾಡಿ ಅಡ್ಡ ಬಂದವು, ಇಲ್ಲ ಯಾರು ಮಿಸ್ ಆಗಿ ಟಚ್ ಆಗಿ ಆಕ್ಸಿಡೆಂಟ್ ಆಗ್ತವೆ. ಈ ಥರ ಆಕ್ಸಿಡೆಂಟ್ ಆದಾಗ ಏನು ಹೇಳ್ತಾರೆ, ಬೈಕ್ ಟ್ಯಾಕ್ಸಿ ರೈಡರ್ ಹೋಗಿ ಆಕ್ಸಿಡೆಂಟ್ ಮಾಡ್ದ ಅಂತ ಅದು ಬರೋದು ರೈಡರ್ ಮೇಲೆ. ಅಲ್ಲಿ ಕಸ್ಟಮರ್ ಏನೇ ಪ್ರೆಷರ್ ಹಾಕಿ ಅರ್ಜೆಂಟ್ ಅಂತ ಗಾಡಿ ಓಡಿಸಿ ಅಂತ ಹೇಳಿದ್ರು ಅಲ್ಲಿ ಬರಲ್ಲ ಆ ಪಾಯಿಂಟ್. ಅಲ್ಲಿ ಬರೋದೇನೋ ಹೋಗಿ ಬೈಕ್ ಟ್ಯಾಕ್ಸಿ ರೈಡರ್ ಹೋಗಿ ಬುದ್ಧಿ ಆಕ್ಸಿಡೆಂಟ್ ಮಾಡಿದ್ರು, ಇದೇ ಮೈನ್ ರೀಸನ್ನು. ಅದಕ್ಕೋಸ್ಕರ ನೀವು ಕಸ್ಟಮರ್ಗೆ ಹೇಳ್ಬೇಕು ಏನಂದ್ರೆ, ಸರ್, ನಮಗೆ ಕಂಪನಿಯಿಂದ ಅವರೇಜ್ ಸ್ಪೀಡು ಅಂದರೆ 60 ಕಿಲೋಮೀಟರ್ ಸ್ಪೀಡಲ್ಲಿ ನಾವು ಹೋಗೋಕ್ಕಾಗಲ್ಲ, ಅದಕ್ಕೆ ಮೇಲೆ ನಮಗೆ ಅಲಾರಾಮ್ ಬರುತ್ತೆ, ಇದರಿಂದ ನಮ್ಮ ಐಡಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ 60 ಮೇಲೆ ನಾವು ಯಾವುದೇ ಕಾರಣಕ್ಕೂ ಗಾಡಿ ಓಡಿಸಲ್ಲ. ಅದು ಹೈವೇಯಲ್ಲಿ ಚೆನ್ನಾಗಿರೋ ರೋಡಲ್ಲಿ. ನಾರ್ಮಲ್ ರೋಡಾಗೆಲ್ಲ 30 ಕಿಲೋಮೀಟರ್ ಮೇಲೆ ಗಾಡಿ ಹೊಡಿಯೋಕ್ಕಾಗಲ್ಲ ಸರ್, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಅಂತ ಹೋಗಿ ಪ್ರೆಷರ್ ಹಾಕ್ಬೇಡಿ ನಮ್ಮ ಮೇಲೆ ಅಂತ ಈ ಥರ ಒಂದು ಆರಾಮಾಗಿ, ಅಂದರೆ ರ್ಯಾಶಾಗಿ ಹೇಳ್ಬಾರ್ದು ಕಸ್ಟಮರ್ಗೆ, ಒಂದು ಕೂಲಾಗಿ ಹೇಳ್ಬೇಕು ಅವ್ರಿಗೆ, ಅವಾಗ ಅವರು ಕೂಡ ಅರ್ಥ ಮಾಡ್ಕೊತಾರೆ. ಇದು ಮೇನ್ ಆಕ್ಸಿಡೆಂಟ್ ಆಗಿ ಒಂದು ರೀಸನ್. ಇನ್ನೊಂದು ರೀಸನ್ ಏನಪ್ಪಾ ಅಂದರೆ, ಇದು ರೈಡರ್ ಮಾಡೋ ಮಿಸ್ಟೇಕ್. ಇದು ಒಂದು 2 ಕಿಲೋಮೀಟರ್ ಇರುತ್ತೆ ಡ್ರಾಪ್ ಲೊಕೇಶನ್ನು, ಬೇರೆ ಯಾವುದೋ ಒಂದು ಆಲ್ಟರ್ನೇಟ್ ರೋಡ್ ಇರುತ್ತೆ 1 ಕಿಲೋಮೀಟ್ರ್, ಅದು ಸ್ವಲ್ಪ ಒನ್ ವೇ ಇರುತ್ತೆ, ಅಲ್ಲಿ ಆ್ಯಕ್ಚುಲಿ ಹೋಗಂಗಿಲ್ಲ. ಇವ್ರೇನು ಮಾಡ್ತಾರೆ, 1 ಕಿಲೋಮೀಟರ್ ಸೇವ್ ಮಾಡೋಣ, ಏನಕ್ಕೆ ಸುಮ್ಮನೆ ಅಷ್ಟು ದೂರ ಸುತ್ತಾರ್ಕೊಂಬರೋಣ 2 ಕಿಲೋಮೀಟರ್ ಅಂತವ ಆ ಒನ್ ವೇಲ್ ನುಗ್ಗಿಬಿಡ್ತಾರೆ. ಈ ಒನ್ ವೇಲ್ ನುಗ್ಗಿದಾಗ ಏನಾಗ್ತದೆ, ಆಪೋಸಿಟ್ ಬರ್ತಕ್ಕಂಥ ವೆಹಿಕಲ್ಸ್ಗಳು ನೋಡಲ್ಲ, ಅವ್ರ ಪಾಡಿಗೆ ಅವ್ರು ಸ್ಪೀಡಾಗಿ ಬರ್ತಾ ಇರ್ತಾರೆ. ಪಾಪ ಅವ್ರೇನು ಒನ್ ವೇಲ್ ಆಪೋಸಿಟ್ ಯಾರು ಬರ್ತಾರೆ ಸಡನ್ ನೋಡೋಕ್ಕಾಗಲ್ಲ, ಸ್ಪೀಡಾಗಿ ಬರ್ತಾ ಇರ್ತಾರೆ. ಇವ್ರು ಏನು ಮಾಡ್ತಾರೆ, ಸಡನ್ನಾಗಿ ಒನ್ ವೇ ಹೋದಾಗ ಎದುರುಗಡೆ ಬರ್ತಕ್ಕಂಥ ಗಾಡಿಗೆ ಗುದ್ದಿ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಇದು ಮೊನ್ನೆ ಆಗಿರೋದು ಇದೇ ಥರನೇ ಒಂದು ಘಟನೆ. ಏನು ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್, ಕಾಲು ಚುಪ್ಪು ಹೊಡೆದೋಯ್ತಲ್ಲ ಪ್ಯಾಸೆಂಜರ್ದು, ಇದೇ ಥರನೇ ರೈಡರ್ ಒನ್ ವೇಲ್ ನುಗ್ಗಿ ಎದುರುಗಡೆಯಿಂದ ಬಂದ ಬುಲೆಟ್ ಕಾಲಿಗೆ ಹೊಡೆದ್ರಿಂದ ಕಾಲು ಕಟ್ಟಾಯಿತು, ಮೂಳೆ ಪ್ರಿಂಟ್ದು ಮಂಡಿ ಚುಪ್ಪು. ಈ ಥರ ಆಕ್ಸಿಡೆಂಟ್ ಜಾಸ್ತಿ ಆಗ್ತವೆ. ಹಂಗಾಗಿ ರೈಡರ್ಗಳಿಗೆ ಹೇಳ್ತೀವಿ, ಆದಷ್ಟು ರೂಲ್ಸ್ ಏನಿದೆ, ಟ್ರಾಫಿಕ್ ರೂಲ್ಸ್, ಅದನ್ನೇ ಫಾಲೋ ಮಾಡಿ. ಯಾವುದೇ ಕಾರಣಕ್ಕೆ 1 ಕಿಲೋಮೀಟರ್ ಎಕ್ಸ್ಟ್ರಾ ಆದರೆ ನಿಮ್ಗೆ ಏನು 100 ರೂಪಾಯಿ ಪೆಟ್ರೋಲ್ ಆಗಲ್ಲ, ಗಾಡೀಲಿ ಹೋಗೋದೊಂದು 2-3 ರೂಪಾಯಿ ಅಷ್ಟೇ ಪೆಟ್ರೋಲ್ ಹೋಗುತ್ತೆ. ಆದಷ್ಟು ರೋಡ್ ಯಾವ ಕಡೆ ತೋರಿಸ್ತಿದೆ ಮ್ಯಾಪು, ಅದೇ ರೂಟಾಗಿ ಫಾಲೋ ಮಾಡಿ. ಮ್ಯಾಪ್ ಹೆಂಗೆ ತೋರಿಸುತ್ತೆ ಅದೇ ಥರ ಕರ್ಕೊಂಡೋಗಿ ಕಸ್ಟಮರ್ ಡ್ರಾಪ್ ಮಾಡಿ. ರ್ಯಾಶ್ ಡ್ರೈವ್ ಅಷ್ಟೇ, ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಎಲ್ಲೋ ಶಾರ್ಟ್ ಕಟ್ ರೋಡ್ ಇದೆ ಅಂತ ಎಲ್ಲಿ ಬೇಕಲ್ಲಿ ನುಗ್ಗಕ್ಕೆ ಹೋಗಬೇಡಿ. ಇದು ಒಂದು ಮೇನ್ ಕಾರಣ. ಕೆಲವ್ರು ಏನು ಮಾಡ್ತಾರೆ, ಇಲ್ಲ ಸೋದ್ರೆ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಕಮ್ಮಿ ಆಗುತ್ತೆ ಅಂತ ಯಾವುದೋ ಮಣ್ಣು ರೋಡು, ಗುಂಡಿ ರೋಡಲ್ಲೆಲ್ಲ ಶಾರ್ಟ್ ಕಟಾಗಿ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಇಂಥ ಜಾಗದಲ್ಲಿ ಹೋದಾಗ ಏನಾಗುತ್ತೆ, ಗುಂಡಿ ಇಳಿದಾಗ ಹಂಸತ್ತಿದಾಗ ಅಷ್ಟು ಗಾಡಿ ಸ್ಕಿಡ್ಡಾಗಿ ಬಿದ್ದು ಆಕ್ಸಿಡೆಂಟ್ ಆಗ್ತಕ್ಕಂಥ ಸಾಧ್ಯತೆಯೂ ಜಾಸ್ತಿ ಇದೆ. 1 ಕಿಲೋಮೀಟರ್ ಜಾಸ್ತಿ ಆದರೆ ಪರವಾಗಿಲ್ಲ, ಚೆನ್ನಾಗಿರೋ ರೋಡಲ್ಲೇ ಹೋಗಿ, ನಿಮ್ಮ ಗಾಡಿ ಚೆನ್ನಾಗಿರುತ್ತೆ, ನೀವು ಸೇಫ್ ಆಗಿರ್ತೀರ, ರೈಡರು ಅಷ್ಟೇ, ಕಸ್ಟಮರು ಸೇಫ್ ಆಗಿರ್ತಾರೆ. ಮತ್ತೆ ಇನ್ನೊಂದು ಮೇನ್ ರೀಸನ್ ಏನಪ್ಪ ಅಂದರೆ, ನೀವು ಡ್ರೈವಿಂಗ್ ಮಾಡ್ಬೇಕಾದ್ರೆ ಮೊಬೈಲ್ ಜಾಸ್ತಿ ನೋಡಕ್ಕೆ ಹೋಗಬೇಡಿ. ಈಗ ಸ್ಟ್ಯಾಂಡಲ್ಲಿ ಮೊಬೈಲ್ ಹಾಕಿರ್ತೀರ, ಪದೇ ಮ್ಯಾಪ್ ನೋಡೋದು ಗಾಡಿ ಓಡಿಸೋದು, ಮ್ಯಾಪ್ ನೋಡೋದು ಗಾಡಿ ಓಡಿಸೋದು, ಈ ಥರ ಮಾಡೋಕ್ಕೆ ಹೋಗಬೇಡಿ. ಏನಪ್ಪ ಅಂದರೆ, ನಿಮಗೆ ಗೊತ್ತಿರೋ ರೂಟ್ ಇದ್ದರೆ ಮ್ಯಾಪೇ ಹಾಕೊಂಡು ಹೋಗ್ಬಿಡಿ, ಡೈರೆಕ್ಟಾಗಿ ಕರ್ಕೊಂಡು ಡ್ರಾಪ್ ಮಾಡಿಬಿಡಿ. ನೀವೇನೋ ಮ್ಯಾಪ್ ನೋಡ್ಕೊಂಡು ಹಿಂಗೆ ನೋಡ್ತೀರಾ, 1 ಸೆಕೆಂಡಿಗೆ ಯಾರು ಸಡನ್ ಅಂತ ಅಡ್ಡ ಬಂದುಬಿಟ್ರೆ ನೀವು ಗಾಡಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇವಾಗ 40-50ರಲ್ಲಿ ಹೋಗ್ತಾ ಇದ್ದ ಯಾರೋ ಸಡನ್ನ ಮ್ಯಾಪ್ ನೋಡ್ತೀರಾ, ಇಲ್ಲ ಟರ್ನಿಂಗ್ ಮುಂದೆ ಇರುತ್ತೋ ಹಿಂದೆ ಇರುತ್ತೋ ಗೊತ್ತಾಗಲ್ಲ. ಅಂಥ ಟೈಮಲ್ಲಿ ಮ್ಯಾಪ್ ನೋಡಿ ಸಡನ್ ಅಂತ ರೋಡ್ ನೋಡೋ ಅಷ್ಟೊತ್ತಿಗೆ 1 ಸೆಕೆಂಡಿಗೆ ಯಾರು ಆಪೋಸಿಟ್ ಬರೋದು, ಇಲ್ಲ ಅಡ್ಡ ಬರೋದು ಬಂದಾಗಲೂ ಆಕ್ಸಿಡೆಂಟ್ ಆಗೋದು ಜಾಸ್ತಿ. ಹಾಗಾಗಿ ಪದೇ ಮೊಬೈಲ್ ಯೂಸ್ ಮಾಡೋದನ್ನು ಬಿಟ್ಟು ಡ್ರೈವಿಂಗಲ್ಲಿ ಏನಿದೆ ಆ ಕಡೆ ಮಾತ್ರ ಫೋಕಸ್ ಮಾಡಿ ನೀವು ಗಾಡಿ ಓಡಿಸಬೇಕು. ಒಂದು ಬೈಕ್ ಟ್ಯಾಕ್ಸಿ ಮಾಡ್ತಿರೋದ್ರೆ ನಿಮ್ಮ ಬೈಕು ಕಂಫರ್ಟಬಲ್ ಆಗಿರಬೇಕು.
ನೀವು ಒಂದು ಕೈಲಿ ಗಾಡಿ ಓಡಿಸ್ಕೊಂಡು ಬ್ರೇಕ್ ಹಿಡಿದಾಗ ಗಾಡಿ ಸ್ಕಿಡ್ ಆಗೋ ಸಾಧ್ಯತೆನೂ ಜಾಸ್ತಿ. ಹಂಗಾಗಿ ಏನಾಗುತ್ತೆ, ಗಾಡಿ ಕರೆಕ್ಟಾಗಿರಬೇಕು, ಟೈರ್ಗಳು ಅಷ್ಟೇ ಚೆನ್ನಾಗಿರಬೇಕು. ಜಾಸ್ತಿ ಸೌದೋಗೋ ಗಂಟ ಟೈರ್ ಬಿಟ್ಕೋಬೇಡಿ. ಯಾಕೆಂದರೆ ಬ್ರೇಕ್ ಹಿಡಿದ್ರೆ ಗಾಡಿ ಕಂಟ್ರೋಲ್ ಸಿಕ್ಕಲ್ಲ ನಿಮಗೆ. ಟೈರ್ ಸೌದೋದ್ರೆ ಒಂದೇ ಸಲ ಸೆಕೆಂಡ್ ಸರ್ ಅಂತ ಸ್ಕಿಡ್ ಆಗುತ್ತೆ. ಹಾಗಾಗಿ ಆದಷ್ಟು ಸ್ವಲ್ಪ ಟೈರ್ ಸವಿಯೋಕ್ಕೆ ಮುಂಚೆನೇ ಸ್ವಲ್ಪ ಚೇಂಜ್ ಮಾಡ್ಕೊತಾ ಇರಿ. ಯಾಕಂದರೆ ಗಾಡಿ ಕಂಫರ್ಟಬಲ್ ಆಗಿಲ್ಲ ಅಂದರೆ, ಕರೆಕ್ಟಾಗಿಲ್ಲ ಅಂದರೆ ನೀವು ಡ್ರೈವಿಂಗ್ ಮಾಡೋಕ್ಕಾಗಲ್ಲ. ಒಂದು ಸಣ್ಣ ಪುಟ್ಟ ತಪ್ಪುಗಳಿಂದ ದೊಡ್ಡ ಆಕ್ಸಿಡೆಂಟ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಅಷ್ಟೇ ನಿಮ್ಮ ಗಾಡಿ ಚೆನ್ನಾಗಿರಬೇಕು, ಬ್ರೇಕ್ ಕಂಡೀಷನ್ ಚೆನ್ನಾಗಿರಬೇಕು. ಅವಾಗ ಗಾಡಿ ಸರ್ವಿಸ್ ಮಾಡ್ಕೊಳ್ಳಿ. ಗಾಡಿ ನೀಟಾಗಿ ಇಟ್ಕೊಂಡ್ರೆ ನೀವು ಏದೇ ಥರ ಓಡಿಸಿದ್ರು ನಿಮ್ಮ ಗಾಡಿ ನಿಮಗೆ ಕಂಟ್ರೋಲ್ ಸಿಗುತ್ತೆ ಅನ್ನೋ ಲೆವೆಲ್ಗಿದೆ. ನೀವು 50ರಲ್ಲಿ 70ರಲ್ಲಿ ಹೋದ್ರೂ ಈಗ ಗಾಡಿ ಕಂಟ್ರೋಲ್ ಮಾಡ್ಬೋದು. ಆ ಥರ ಗಾಡಿ ಕಂಡೀಷನ್ನು ಚೆನ್ನಾಗಿರಬೇಕು. ಅದಕ್ಕೆ ಮೇಂಟೆನೆನ್ಸ್ ನೀವೇ ಮಾಡ್ಕೋಬೇಕಾಗುತ್ತೆ, ಯಾಕೆಂದರೆ ಅದರಿಂದನೇ ಸಂಪಾದನೆ ಮಾಡ್ತಾ ಇರ್ತೀರಾ. ಹಾಗಾಗಿ ಗಾಡಿನ ಚೆನ್ನಾಗಿ ಇಟ್ಕೊಂಡಷ್ಟು ನೀವು ಒಳ್ಳೆ ಬೈಕ್ನ ಸೇಫಾಗಿ ರೈಡ್ ಮಾಡ್ಬೋದು. ಮತ್ತೆ ಇನ್ನೊಂದು ಮೇನ್ ಆಕ್ಸಿಡೆಂಟ್ ಆಗಿ ರೀಸನ್ ಓವರ್ಟೇಕ್. ಗಾಡಿನ ಕೆಲವು ರೈಡರ್ಗಳು ಏನು ಮಾಡ್ತಾರೆ, ಅರ್ಜೆಂಟಾಗಿ ಓವರ್ಟೇಕ್ ಮಾಡಕ್ಕೆ ಹೋಗ್ತಾರೆ. ಓವರ್ಟೇಕ್ ಮಾಡಿ ಪರವಾಗಿಲ್ಲ, ಆದರೆ ರೈಟ್ ಸೈಡಲ್ಲಿ ಓವರ್ಟೇಕ್ ಮಾಡಿ. ಕೆಲವ್ರು ಏನು ಮಾಡ್ತಾರೆ, ಲೆಫ್ಟ್ ಸೈಡಲ್ಲಿ ಓವರ್ಟೇಕ್ ಮಾಡಕ್ಕೆ ಹೋಗ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಲೆಫ್ಟ್ ಸೈಡಲ್ಲಿ ಓವರ್ಟೇಕ್ ಮಾಡಕ್ಕೆ ಹೋದಾಗ ಯಾವುದೋ ಒಂದು ಗಾಡಿ ಲೆಫ್ಟಿಗೆ ಇಂಡಿಕೇಟರ್ ಹಾಕಿರಲ್ಲ, ಮುಂದೆ ಹೋಗ್ತಾರೆ ಗಾಡಿ, ಸಡನ್ ಅಂತ ಲೆಫ್ಟಿಗೆ ತಿರುಗಿಸ್ಬಿಡ್ತಾರೆ. ನಿಮಗೆ ತುಂಬ ಸರಿ ಅಬ್ಸರ್ವ್ ಮಾಡಿರ್ತೀರ, ಡ್ರೈವಿಂಗಲ್ಲಿ ಗೊತ್ತಿರಬೇಕು. ಕೆಲವರು ರೈಟಿಗೆ ಹೋಗೋರು ಮಾತ್ರ ಇಂಡಿಕೇಟರ್ ಹಾಕೊಂಡು ತಿರುಗಿಸ್ತಾರೆ, ಬಟ್ ಲೆಫ್ಟಿಗೆ ಹೋಗೋರು ಇಂಡಿಕೇಟರ್ ಹಾಕೋದೇ ಇಲ್ಲ. 100ಕ್ಕೆ 50% ಜನ ಲೆಫ್ಟಿಗೆ ಟರ್ನ್ ಆಗೋರು ಇಂಡಿಕೇಟರ್ ಹಾಕಲ್ಲ. ಯಾಕೆಂದರೆ ಲೆಫ್ಟ್ ಸೈಡಲ್ಲಿ ಹೋಗ್ತಾ ಇರ್ತಾರೆ, ಸಡನ್ ಅಂತ ಲೆಫ್ಟ್ ಇರುತ್ತೆ, ಮುಂದೆ ಅವ್ರು ಲೆಫ್ಟ್ ಟರ್ನ್ ಆಗ್ತಿರುತ್ತೆ ಗೊತ್ತಿರುತ್ತೆ, ಬಟ್ ಇಂಡಿಕೇಟರ್ ಹಾಕಲ್ಲ. ಯಾಕೆಂದ್ರೆ ಲೆಫ್ಟ್ ಸೈಡಾಗಿ ಇದೀನಿ ಬಿಡು, ಯಾರೋ ಬರಲ್ಲ ಈ ಕಡೆ ಸೈಡಾಗಿ ಅಂತವ ಸಡನ್ ಅಂತ ಟರ್ನ್ ಮಾಡ್ಬಿಡ್ತಾರೆ. ಕೆಲವ್ರು ಏನು ಮಾಡ್ತಾರೆ, ರೈಡರ್ಗಳು ಲೆಫ್ಟ್ ಸೈಡಲ್ಲಿ ಫ್ರೀ ಆಗಿದೆಯಲ್ಲ ಅಂತ ಬೈಕು ಸಡನ್ ಅಂತ ಓವರ್ಟೇಕ್ ಮಾಡಕ್ಕೆ ಹೋದಾಗ ಏನಾಗುತ್ತೆ, ಆ ಗಾಡಿ ಟರ್ನ್ ಮಾಡಿದಾಗ ನೀವು ಹೋಗಿ ಆ ಗಾಡಿ ಗುದ್ದಿ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ತಪ್ಪು ಮುಂದೆಗಡೆ ವ್ಯಕ್ತಿದೇ ಇರ್ಬೋದು, ಗಾಡಿ ಸಡನ್ ಟರ್ನ್ ಮಾಡಿದ್ರೆ ಇಂಡಿಕೇಟರ್ ಹಾಕ್ದಲ್ಲೇ ಟರ್ನ್ ಮಾಡಿದ್ರಲ್ಲ ಆ ವ್ಯಕ್ತಿದೇ ಇರ್ಬೋದು, ಬಟ್ ಓವರ್ಟೇಕ್ ಮಾಡ್ತಿರಲ್ಲ ಲೆಫ್ಟ್ ಸೈಡಲ್ಲಿ, ಅದು ನಿಮ್ಮದು ಕೂಡ ಮೇನ್ ತಪ್ಪಾಗುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಓವರ್ಟೇಕ್ನ ಲೆಫ್ಟ್ ಸೈಡಲ್ಲಿ ಮಾಡಬೇಡಿ, ರೈಟ್ ಸೈಡಲ್ಲೇ ಮಾಡ್ಕೊಳ್ಳಿ. ಆದಷ್ಟು ನೋಡ್ಕೊಂಡು ಗಾಡಿ ಓಡಿಸಿ. ಹಿಂದೆ ಗಾಡಿ ಬರ್ತಾ ಇದೆ ಯಾವ್ದಾದ್ರು ಅಂತ. ಮಿರರ್ ಇರಲೇಬೇಕು ಕಂಪಲ್ಸರಿ. ನಿಮಗೆ ಮಿರರ್ ಇಲ್ಲ ಅಂದರೆ ಯಾವ ಗಾಡಿ ಹಿಂದೆ ಬರ್ತಾಯಿದೆ ಅಂತ ನಿಮಗೆ ಗೊತ್ತಾಗೋದೇ ಇಲ್ಲ. ಹಾಗಾಗಿ ಓವರ್ಟೇಕ್ ಮಾಡ್ಬೇಕಾದ್ರೆ ಮಿರರ್ ಇದ್ದರೆ ನೋಡ್ಕೊಂಡು ಗಾಡಿ ಓಡಿಸ್ಬೋದು. ಇಲ್ಲಾಂದರೆ ಹಿಂದೆ ತಿರುಗಿ ನೀವು ಗಾಡಿ ಓಡಿಸ್ತಾ ಮುಂದೆ ಯಾವ ಗಾಡಿ ಬರ್ತಾ ಇರ್ತೇವೆ ಅಂತ ನೋಡೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ಓವರ್ಟೇಕ್ ಮಾಡ್ಬೇಕಾದ್ರೆ ರೈಟಲ್ಲಿ ಓವರ್ಟೇಕ್ ಮಾಡಿ ನಿಮ್ಮ ಗಾಡೀಲಿ 2 ಸೈಡ್ ಮಿರರ್ ಇಟ್ಕೊಳ್ಳಿ. ಇದು ಮೇನ್ ಸೇಫ್ಟಿ, ಫಸ್ಟ್ ಅಂಡ್ ಶುಡ್ ಇರಲೇಬೇಕು. ಕೆಲವೊಂದು ರೈಡರ್ಗಳು ನೋಡ್ತೀವಿ, ಇನ್ನು ಮುಂದೆ ಒಂದು ವೆಹಿಕಲ್ಗೆ ಹತ್ತಿರದಲ್ಲಿ ಇರ್ತಾರೆ, ಡಿಸ್ಟೆನ್ಸ್ ಸ್ಪೀಡಾಗಿ ಹೋಗ್ತಾ ಇರ್ತಾರೆ. ಅದಕ್ಕೂ ಇದಕ್ಕೂ ಎಷ್ಟಿಲ್ಲ, ಜಸ್ಟ್ ಒಂದು 2 or 3 meters ಅಷ್ಟೇ ಇರುತ್ತೆ. ಅವ್ರೇನಾದ್ರು ಸಡನ್ ಅಂತ ಬ್ರೇಕ್ ಕೊಡೋರು ನೀವು ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಗಾಡಿನ. ನಿಮ್ಮದು ಮುಂದೆ ಯಾವ್ದಾದ್ರು ಒಂದು ಬಸ್ಸೋ ಇಲ್ಲ ಒಂದು ಕಾರೋ ಲಾರಿನೋ ಹೋಗ್ತಾ ಇರುತ್ತೆ, ಅವ್ರಿಗೆ ಯಾವುದೋ ಒಂದು ಎದುರುಗಡೆ ಗಾಡಿ ಬಂದಿದ್ರೆ ಸಡನ್ ಅಂತ ಬ್ರೇಕ್ ಕೊಡಿದ್ರೆ ಅವ್ರ ದೊಡ್ಡ ಗಾಡಿ ಕಂಟ್ರೋಲ್ ಆಗುತ್ತೆ, ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಅವರಿಂದ ಹೋಗ್ತಾ ಇರ್ತೀರಲ್ಲ ನೀವು ಬೈಕಲ್ಲಿ, ನೀವು ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. 30ರಲ್ಲಿದ್ದರೂ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವಾಗೇನಾಗುತ್ತೆ, ಹೋಗಿ ಆ ಗಾಡಿ ಗುದ್ದಿ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಒಂದು ಗಾಡಿಯಿಂದ ಒಂದು ಗಾಡಿಗೆ ಡಿಸ್ಟೆನ್ಸ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು 10ರಿಂದ 15 ಮೀಟರ್ ಇಟ್ಕೊಳ್ಳಿ ಟ್ರಾಫಿಕಲ್ಲಿ. ಇಲ್ಲಾಂದರೆ ಟ್ರಾಫಿಕಲ್ಲಿ ಹತ್ರ ಇದ್ರೆ ಪರವಾಗಿಲ್ಲ, ನಡೀತದೆ. ಬಟ್ ಸ್ವಲ್ಪ ಫ್ರೀ ಇರುತ್ತಲ್ಲ ರೋಡಲ್ಲಿ, ಅಂಥ ಜಾಗದಲ್ಲಿ ಒಂದು ವೆಹಿಕಲ್ಗೂ ಡಿಸ್ಟೆನ್ಸ್ ಲಾಂಗ್ ಇರಲೇಬೇಕು. ಇಲ್ಲಾಂದರೆ ಸಡನ್ ಅಂತ ಅವ್ರಿಗೆ ಯಾವ್ದಾರ ಗಾಡಿ ಅಡ್ಡ ಬಂದು ಅವರು ಬ್ರೇಕ್ ಹೊಡೆದ್ರೆ ನೀವು ಯಾವುದೇ ಕಾರಣಕ್ಕೂ ಬ್ರೇಕ್ ಹೊಡೆಯೋಕ್ಕಾಗಲ್ಲ. ಆ ಥರ ಗಾಡಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೀದಾ ಹೋಗಿ ಆ ಗಾಡಿ ಗುದ್ದಿರೆ ನಿಮಗೆ ಆಕ್ಸಿಡೆಂಟ್ ಆಗೋದು, ನೀವೇ ಸಾಯೋದು, ನಿಮ್ಮ ಪ್ರಾಣನೇ ಹೊರಟೋಗುತ್ತೆ. ಅದಕ್ಕೋಸ್ಕರ ಒಂದು ಗಾಡಿಗೆ ನಿಮ್ಮ ಗಾಡಿಗೂ ತುಂಬ ಡಿಸ್ಟೆನ್ಸ್ ಇರಲೇಬೇಕು ಕಂಪಲ್ಸರಿ. ಇದು ಮೇನ್. ತುಂಬ ಆಕ್ಸಿಡೆಂಟ್ ಆಗೋದು ಇದರಿಂದನೇ ಜಾಸ್ತಿ. ನಾವು ನೋಡ್ತಾ ಇರ್ತೀವಿ, ಕೆಲವು ಬೈಕ್ ರೈಡರ್ಸ್ಗಳು ಒಂದು ಗಾಡಿಗೆ ಹತ್ರದಲ್ಲೇ ಇರ್ತಾರೆ, ಹಿಂದೆನೇ ತುಂಬ 1-2 ಮೀಟರ್ ಅಷ್ಟರಲ್ಲಿ ಹೋಗ್ತಾ ಇರ್ತಾರೆ. ಸಡನ್ನಾಗಿ ಆ ಗಾಡಿ ನಿಲ್ಲಿಸಿದ್ರೆ ಯಾವುದೇ ಕಾರಣಕ್ಕೂ ನೀವು ಬೈಕ್ ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ. ಅದೆಂಥ ದೊಡ್ಡ ಬೈಕೇ ಆಗಿರ್ಬೋದು, ಬಟ್ ಕಂಟ್ರೋಲ್ ಆಗೋದೇ ಇಲ್ಲ. ಸಡನ್ ಅಂತ ಬ್ರೇಕ್ ಹೊಡೆದ್ರೆ ಸ್ಕಿಡ್ ಆಗಿ ಬೀಳ್ತೀರಾ, ಇಲ್ಲಾಂದ್ರೆ ಹೋಗಿ ಆ ಗಾಡಿ ಗುದ್ತೀರಾ. ಈ ಥರ ಸಾಧ್ಯತೆ ಜಾಸ್ತಿ ಆಕ್ಸಿಡೆಂಟ್ ಆಗಲ್ಲ ಮೇಯ್ನು. ಇನ್ನೊಂದು ಮೇನ್ ರೀಸನ್ ಏನಪ್ಪ ಅಂದ್ರೆ ಆಕ್ಸಿಡೆಂಟ್ ಆಗ, ಕೆಲವೊಂದು ಮಣ್ಣು ರೋಡ್ ಇರ್ತವೆ, ಮಣ್ಣು ರೋಡಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಜಲ್ಲಿ ಬಿದ್ದಿರ್ತವೆ, ಮಣ್ಣು ಮಳಲಿರುತ್ತೆ. ಇಂಥ ಜಾಗದಲ್ಲಿ ಏನು ಮಾಡ್ತಾರೆ, ರೈಡರು ಅಬ್ಸರ್ವ್ ಮಾಡಲ್ಲ, ಸ್ಪೀಡಾಗಿ ಹೋಗ್ತಾ ಇರ್ತಾರೆ. ಆ ಜಲ್ಲಿಲು ರೋಡಲ್ಲೂ ಅದೇ ಸ್ಪೀಡಾಗಿ ಹೋದಾಗ ಏನಾಗುತ್ತೆ, ಜಲ್ಲಿ ಮೇಲೆ ಯಾವುದೇ ಕಾರಣಕ್ಕೂ 2 ವೀಲರ್ 20 ಮೇಲೆ ಹೋದ್ರೂ ಸ್ಕಿಡ್ ಆಗುತ್ತೆ. ಇನ್ನು 40-50 ಸ್ಪೀಡಲ್ಲಿ ಹೋದಾಗ ಏನಾಗುತ್ತೆ, ಗಾಡಿ ಒಂದೇ ಸಲ ಸ್ಕಿಡ್ ಆಗುತ್ತೆ. ಮಳಲ್ ಮೇಲೆ ಹೋದ್ರೂ ಅಷ್ಟೇ ಗಾಡಿ ಸ್ಕಿಡ್ ಆಗುತ್ತೆ, ಬಿದ್ದು ಆಕ್ಸಿಡೆಂಟ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಂಥ ಮಣ್ಣು ರೋಡಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಗಾಡಿ ಓಡಿಸಿ. ಯಾಕೆಂದರೆ ಎಲ್ಲಿ ಬೇಕಲ್ಲಿ ಗುಂಡಿ ಇರ್ತವೆ, ಸಣ್ಣ ಪುಟ್ಟ ಕಲ್ಲುಗಳು ಬಿದ್ದಿರ್ತವೆ. ಹಂಗಾಗಿ ಇಂಥ ಜಾಗದಲ್ಲಿ ಏನಾಗುತ್ತೆ, ನಾವು ಸ್ಪೀಡಾಗಿ ಹೋಗೋಕ್ಕಾಗೋದೇ ಇಲ್ಲ. ಇಂಥ ಜಾಗದಲ್ಲಿ ಏನಾದ್ರು ಹೆವಿ ಸ್ಪೀಡಾಗಿ ಹೋದಾಗ ಆಕ್ಸಿಡೆಂಟ್ ಆಗೇ ಆಗುತ್ತೆ ಕಂಪಲ್ಸರಿ. ಇನ್ನು ಕೆಲವು ರೈಡರ್ಸ್ಗಳು ಅಷ್ಟೇ, ಮುಂದೆ ಎಲ್ಲೋ ಟ್ರಾಫಿಕ್ ಪೊಲೀಸ್ ಇರ್ತಾರೆ, ಹೋಗ್ತಾ ಇರ್ತಾರೆ ಹಿಂದ್ಗಡೆ ಒಂದು 200 ಮೀಟರ್ ಡಿಸ್ಟೆನ್ಸಲ್ಲಿ. ಸಡನ್ ಅಂತ ಅವ್ರು ನೋಡಿದ್ರೆ ಏನು ಮಾಡ್ಬಿಡ್ತಾರೆ, ಲೆಫ್ಟಾಗಿದ್ದಾರೆ ಒಂದೇ ಸಲ ರೈಟ್ಗೆ ಎಳ್ಕೊಂಡ್ಬಿಡ್ತಾರೆ ಟ್ರಾಫಿಕ್ ಒಳಗಿದ್ದಾಗ. ಅವಾಗ ಹಿಂದೆ ಬರ್ತಾಗತ್ತೆ ಗಾಡಿ ಏನಾಗುತ್ತೆ, ಅವ್ರಿಗೆ ಕಂಟ್ರೋಲ್ ಸಿಗಲ್ಲ, ಬಂದು ನಿಮ್ಮ ಗಾಡಿ ಗುತ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಹಂಗಾಗಿ ಯಾರೇ ಪೊಲೀಸ್ ಇರಲಿ ಏನೇ ಇರಲಿ ಎದುರ್ಕೊಳಕ್ಕೆ ಹೋಗಬೇಡಿ, ಧೈರ್ಯವಾಗಿ ಅವ್ರ ಮುಂದೆನೇ ಹೋಗಿ. ನೀವು ಈ ಥರ ಅಲ್ಲಿ ಇಲ್ಲಿ ಸಂದಿಲ್ಲಿ ನುಕ್ಕೊಂಡು ಹೋಗ್ತಿರಲ್ಲ, ಅಂಥ ಕಡೆನೇ ಅವ್ರು ಬಂದು ಹಿಡಿತಾರೆ. ನೀವು ಡೈರೆಕ್ಟಾಗಿ ಅವ್ರ ಮುಂದೆ ಹೋದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಗಾಡಿನ ಅವ್ರು ಹಿಡಿಯಲ್ಲ. ಇದೇ ಮೇನ್ ರೀಸನ್. ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರಲಿ. ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೆ ನೀವು ಯಾವುದೇ ಒಂದು ಪೊಲೀಸ್ ಅಧಿಕಾರಿ ಮುಂದೆ, ಯಾರ ಮುಂದೆ ಆಗಲಿ ಧೈರ್ಯವಾಗಿ ಗಾಡಿ ಓಡಿಸ್ಬೋದು. ನಿಮ್ಮಲ್ಲಿ ಮಿಸ್ಟೇಕ್ ಇಟ್ಕೊಂಡು ನೀವು ಆ ಥರ ಗಾಡಿ ಎಲ್ಲ ಓಡಿಸಿದಾಗ ಆಕ್ಸಿಡೆಂಟ್ ಆಗೋದು ಜಾಸ್ತಿ. ಅದಕ್ಕೋಸ್ಕರ ನಿಮ್ಮ ಡಾಕ್ಯುಮೆಂಟ್ಸು, ನಿಮ್ಮ ಗಾಡಿ ಮೇಲೆ ಯಾವುದೇ ಕೇಸ್ ಇಲ್ದಂಗೆ ಕರೆಕ್ಟಾಗಿದ್ದರೆ
ನೀವು ಯಾವುದೇ ಪೊಲೀಸ್ ಇದ್ರೆ ಪರವಾಗಿಲ್ಲ, ಧೈರ್ಯವಾಗಿ ಅವ್ರ ಮುಂದೆನೇ ಹೋಗಿ. ನಿಮ್ಮ ಗಾಡಿ ಯಾವುದೇ ಕಾರಣಕ್ಕೂ ಹಿಡಿಯಲ್ಲ. ಒಂದು ಕೇಸ್ ಹಿಡಿದ್ರೂ ನಿಮಗೇನು ತೊಂದರೆ ಇಲ್ವಲ್ಲ, ಕೇಸೇ ಇಲ್ಲ ಅಂದ್ರೆ ಹಿಡಿದ್ರೆ ಏನು ಮಾಡ್ತಾರೆ, ಚೆಕ್ ಮಾಡ್ತಾರೆ, ಬಿಟ್ಟು ಕಳಿಸ್ತಾರೆ ಅಷ್ಟೇ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಅವ್ರು ಇದ್ದಾರೆ ಅಂತ ನೀವು ಎಲ್ಲೋ ಸಂದಿಲಿ ಸಡನ್ ಅಂತ ರೈಟ್ ಕೇಳ್ಕೊಂಡು ಅಲ್ಲಿ ಇಲ್ಲಿ ಹೋಗಕ್ಕೆ ಹೋದಾಗ ಹಿಂದೆ ಬರೋ ಗಾಡಿ ನಿಮ್ಮ ಗಾಡಿಗೆ ಗುದ್ದಿ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಹಂಗಾಗಿ ಇದನ್ನು ಕೂಡ ಅಷ್ಟೇ ಮೈಂಡಲ್ಲಿ ಇಟ್ಕೊಂಡು ಸ್ವಲ್ಪ ಕೇರ್ಫುಲ್ಲಾಗಿ ಗಾಡಿ ಓಡಿಸ್ಬೇಕು. ಅರ್ಥ ಆಯ್ತಲ್ಲ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ ಕಂಪ್ಲೀಟಾಗಿ. ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಗಕ್ಕೆ ಏನೇನು ಪ್ರಮುಖ ಕಾರಣಗಳಿದಾವೆ ಅಂತವ. ಇವು ಜಾಸ್ತಿ ಆಕ್ಸಿಡೆಂಟ್ ಆಗಲ್ಲ, ಇದೆಲ್ಲ ರೂಲ್ಸ್ಗಳು ಫಾಲೋ ಮಾಡಲ್ಲ ನಮ್ಮ ರೈಡರ್ಸು, ಹಂಗಾಗಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತಿದ್ದಾವೆ. ಈ ಎಲ್ಲ ರೂಲ್ಸು ಫಾಲೋ ಮಾಡಿದ್ರೆ ಆದಷ್ಟು 100ಕ್ಕೆ 90% ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಗಲು ಕಂಟ್ರೋಲ್ ಮಾಡ್ಬೋದು, 100% ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.